ವಿಗ್ರಹ ಬಂದು ತುಂಬಾ ಪುರಾತನ ಸಾಲಿಗ್ರಾಮ ಶಿಲೆ ಇದು ವಯಸ್ಸಾಗಿರೋ ದೇವರು ಅಂತ ಜಾನಪದದಲ್ಲಿ ಇದು ಮಾರೇಳಿ ಮುದುಕಪ್ಪ ಅಂತ ಕರೀತಾರೆ. ಈ ದೇವಾಲಯದಲ್ಲಿ ಏನು ಪ್ರತೀತಿ ಅಂತಂದ್ರೆ, ಈ ದೇವರಿಗೆ ಅರ್ಶನದ ಅಲಂಕಾರ ಮಾಡಿಸಿದ್ರೆ ಅನ್ಕೊಂಡಿರೋ ಕಾರ್ಯಗಳು ನೆರವೇರುತ್ತೆ ಅಂತ ಅಭಿಷೇಕಗಳು ಜಾಸ್ತಿಯಾಗಿ ನಡೆಯುತ್ತೆ. ನಮ್ಮ ಹೆಸರು ಕೃಷ್ಣ ಪ್ರಸಾದ್ ಅಂತ. ನಾವು ಈ ದೇವಾಲಯದಲ್ಲಿ ಅರ್ಚನಾ ವೃತ್ತಿಯನ್ನು ಮಾಡ್ತಾ ಇದ್ದೀವಿ. ಈ ದೇವಾಲಯ ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಗ್ರಾಮದಲ್ಲಿದೆ. ಇದು 10ನೇ ಶತಮಾನದಲ್ಲಿ ರಾಜರಾಜ ಚೋಳ ಜೀರ್ಣೋದ್ಧಾರ ಮಾಡಿದಂಥ ದೇವಸ್ಥಾನ. ವಿಗ್ರಹ ಯಾರು ಪ್ರತಿಷ್ಠೆ ಮಾಡಿದಂತ ಗೊತ್ತಿಲ್ಲ. ಆ ಮುಂದೆ ಏನಿದೆ ಅಲ್ಲಿ ಗಂಗರು ಅದನ್ನ ಮಾಡಿದ್ರು ಅಂತ ಶಾಸನ ಇದೆ. ದೇವರ ಗರ್ಭಾಂಕಣವನ್ನ ಗಂಗರು ಮಾಡಿದ್ರು. ಗಂಗರನ್ನ ಸೋಲಿಸಿದ್ಮೇಲೆ ಚೋಳರು ಇಲ್ಲಿ ದಂಡೆತ್ತು ಬಂದಾಗ ಮಹದೇಶ್ವರನ ಬೆಟ್ಟ, ತಲಕಾಡು ಇದೆಲ್ಲ ಆಗಿನ ಕಾಲದಲ್ಲಿ ಗಜಾರಣ್ಯ ಕ್ಷೇತ್ರ ಅಂತ ಆಗಿತ್ತು. ಅಂದ್ರೆ ಆನೆಗಳಿದ್ದಂಥ ಸ್ಥಳ. ಇಲ್ಲಿ ಇವತ್ತು ಸಹ ಪಕ್ಕದಲ್ಲಿ ನೀವು ಆನೆ ಹಿಡಿಯ ಕೆಡ್ಡನ್ನು ನೋಡಬಹುದು. ಈ ದೇವಾಲಯ ಮೊದಲು ಮಾರೇಹಳ್ಳಿ ಅನ್ನೋ ಅಗ್ರಹಾರ ಇಲ್ಲೇ ಇತ್ತು. ಮೇಲುಕೋಟೆ, ಶ್ರೀರಂಗಪಟ್ಟಣದಲ್ಲಿ ಇದು ಒಂದು ಅಗ್ರಹಾರ ಆಗಿತ್ತು. ಆದ್ರೆ ಸುಯಜ್ಞ ಮತ್ತೆ ಲಂಬಕರ್ಣ ಋಷಿಗಳ ಶಾಪಕ್ಕೆ ಗುರಿಯಾದಂತ ಊರಿದು. ಅವತ್ತಿಂದ ಇಲ್ಲಿ ಯಾರು ಜನವಸತಿ ಇಲ್ಲ. ಈ ಊರು ನಶಿಸುವುದ ಮೇಲೆ ಈ ದೇವಾಲಯದಲ್ಲಿ ವಿಶೇಷತೆ ಏನು ಅಂದ್ರೆ, ವರ್ಷಕ್ಕೊಂದ್ಸಲಿ ಜಾತ್ರೆ ಆಗುತ್ತೆ. ಮತ್ತೆ ವಿಷ್ಣು ದೀಪೋತ್ಸವ, ರಾಮಾನುಜಾಚಾರ್ಯ ತಿರುನಕ್ಷತ್ರ, ವೈಕುಂಠ ಏಕಾದಶಿ, ಅದು ತುಂಬಾ ಒಂದು ಪ್ರಸಿದ್ಧವಾದಂತ ಇದು. ಜಾತ್ರೆಯಲ್ಲಿ 15 ದಿವಸ ನಡೆಯುತ್ತೆ. ಈ ದೇವ್ರ ವಿಶೇಷ ಏನಂದ್ರೆ, ವಿಗ್ರಹ ಬಂದು ತುಂಬಾ ಪುರಾತನ ಸಾಲಿಗ್ರಾಮ ಶಿಲೆ ಇದು ವಯಸ್ಸಾಗಿರೋ ದೇವರು ಅಂತ ಜಾನಪದದಲ್ಲಿ ಇದು ಮಾರೇಳಿ ಮುದುಕಪ್ಪ ಅಂತ ಕರೀತಾರೆ. ಈ ದೇವಾಲಯದಲ್ಲಿ ಏನು ಪ್ರತೀತಿ ಅಂತಂದ್ರೆ, ಈ ದೇವರಿಗೆ ಅರ್ಶನದ ಅಲಂಕಾರ ಮಾಡಿಸಿದ್ರೆ ಅನ್ಕೊಂಡಿರೋ ಕಾರ್ಯಗಳು ನೆರವೇರುತ್ತೆ ಅಂತ ಅಭಿಷೇಕಗಳು ಜಾಸ್ತಿಯಾಗಿ ನಡೆಯುತ್ತೆ. ಅದು ನೀವು ಅಭಿಷೇಕ ಮಾಡಿಸಿದಾಗ ದೇವರು ಮಗು ತರ ಕಾಣುತ್ತೆ. ಇದಕ್ಕೆ ವಯಸ್ಸಾಗಿರೋ ದೇವರು ಅಂತ ಕರೀತಾರೆ. ಈ ದೇವಾಲಯ ಬಂದು ಮುಜರಾಯಿ, ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಗೆ ಬರುತ್ತೆ. ಬಿಲ್ಡಿಂಗ್ ಮೇಂಟೆನೆನ್ಸ್ ಸೆಂಟ್ರಲ್ ಗವರ್ನಮೆಂಟ್. ಇದು ತುಂಬಾ ಓಲ್ಡೆಸ್ಟ್ ಟೆಂಪಲ್ ಅಂತ ಡಿಕ್ಲೇರ್ ಮಾಡಿದ್ದು ಬಿಲ್ಡಿಂಗ್ ಭಾರತೀಯ ಪುರಾತತ್ವ ಇಲಾಖೆಯವರು ಇದು ಮಾಡ್ಕೊಂಡಿದ್ದಾರೆ. ಆಮೇಲೆ ಬೆಳಗ್ಗೆ 8:30 2:30 ಈ ದೇವಾಲಯ ತೆಗೆದಿರುತ್ತೆ. ಪ್ರತಿ ದಿವಸ 12 ಗಂಟೆಗೆ ಸ್ವಾಮಿಯವರಿಗೆ ಮಹಾಮಂಗಳಾರತಿಯಾಗಿ ಪ್ರಸಾದವನ್ನು ನೈವೇದ್ಯ ಮಾಡ್ತೀವಿ. ಇಲ್ಲಿ ಏನು ವಿಶೇಷ ಅಂತಂದ್ರೆ, ಪುಳಿಯೋಗರೆ ಪೊಂಗಲ್ಲು ವಿಶೇಷವಾದಂಥ ಪ್ರಸಾದ ಈ ದೇವಾಲಯದಲ್ಲಿ ನಡೆಯುತ್ತೆ. ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸಲಿ 15 ದಿವಸ ಜಾತ್ರೆ ನಡೆಯುತ್ತೆ. 2026ರಲ್ಲಿ ಜೂನ್ 3ನೇ ತಾರೀಕು ರಥೋತ್ಸವಾದಿ ಕಾರ್ಯಕ್ರಮ ನಡೆಯುತ್ತೆ. ಮೇ 26ಕ್ಕೆ ಶುರು ಆದ್ರೆ ಜೂನ್ 8ನೇ ತಾರೀಕುವರೆಗೂ ರಥೋತ್ಸವದ ಕಾರ್ಯಕ್ರಮಗಳು ಜ್ಯೇಷ್ಠ ಮಾಸದಲ್ಲಿ ಇರುತ್ತೆ. 15 ದಿವಸ ರಥೋತ್ಸವ ನಡೀತೆ. ಮೇನ್ ರಥೋತ್ಸವ ದಿವಸ ಬಂದು 3ನೇ ತಾರೀಕು ಇರುತ್ತೆ. ಮತ್ತೆ ರಾಜರಾಜ ಚೋಳರು ಶಿವಭಕ್ತರಾಗಿದ್ದರಿಂದ ಇಲ್ಲಿ ಅಮೃತೇಶ್ವರ ಅಂತ ಮುಂದೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಪ್ರಾರಂಭವಾಗಿ ಎಂಟ್ರಿ ದೇವಸ್ಥಾನಕ್ಕೆ ಪ್ರವೇಶ ಪಡೆದ ತಕ್ಷಣ ವೀರಾಂಜನೇಯ ಸ್ವಾಮಿ ಇದೆ. ಅದಾದ ನಂತರ ಒಳಗಡೆ ಹೋದ್ರೆ ನಮ್ಮ ಆಳ್ವಾರು ವೇದಾಂತ ದೇಶಿಕರು, ಜಯ ವಿಜಯರಿದ್ದಾರೆ, ಗರುಡಗಂಬ. ಅದಾದ ನಂತರ ಹಿಂಭಾಗದಲ್ಲಿ ಭೂದೇವಿ ಮತ್ತೆ ನೀಳಾದೇವಿ, ಮಹಾಗಣಪತಿ ಇದೆ. ಈ ದೇವರು ಏನಂದ್ರೆ ಭೂನೀಳಾ ಸಮೇತ ಲಕ್ಷ್ಮೀ ನರಸಿಂಹ. ಲಕ್ಷ್ಮಿ ಒಳಗಡೆ ತೊಡೆ ಮೇಲೆ ಕೂತಿದ್ದಾಳೆ. ಭೂನೀಳಾ ಸಮೇತ 2 ದೇವರು ಅಂತ, 3 ದೇವರಿಗೆ ಭೂನೀಳಾ ಸಮೇತ ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹ ಅಂತ ಕರೀತಾರೆ. ಇಲ್ಲೇನು ವಿಶೇಷ ವಿಗ್ರಹದಲ್ಲಿ ಅಂದ್ರೆ, ಅಮ್ಮನವ್ರ ಕೆಳಗಡೆ ಅಮೃತ ಕಳಶ ಇದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಅಲ್ಲಿ ದೇವರು ಎಲ್ಲಾ ಕಡೆ ಲಕ್ಷ್ಮಿ ಅರ್ಧ ಜನಗಳ ಕಡೆ ಫುಲ್ ನೋಡ್ತಾ ಇರ್ತಾರೆ. ಬಟ್ ಇಲ್ಲಿ ಅರ್ಧ ಸ್ವಾಮಿ ಕಡೆ, ಅರ್ಧ ಇದ್ರ ಕಡೆ ನೋಡ್ತಾ ಇದ್ದಾರೆ. ಇದು ಒಂದು ತುಂಬಾ ಪುರಾತನವಾದಂತ ಒಂದು ದೇವಸ್ಥಾನ.